So next problem, show that the function f of x is equal to mod x is continuous at x is equal to 0. ಈ ತರ ಮಾಡ್ ಫಂಕ್ಷನ್ಸ್ ಬಂದಾಗ ಫಸ್ಟ್ ಅವನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಅವನ್ನ ಸೊ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಿ ಬರ್ಕೋಬೇಕು ಫಸ್ಟ್ ಮಾಡ್ ಫಂಕ್ಷನ್ಸ್ ಗಳು ಬಂದಾಗ. ಓಕೆ, ಸೊ ಸೊಲ್ಯೂಷನ್ಸ್, ದ ಗಿವನ್ ಫಂಕ್ಷನ್ ಈಸ್ f of x is equal to mod x, right? Mod x. So mod x can be written as x. Mod x becomes x when x greater than 0. So positive real number, in positive real number mod x becomes x. Okay, so we choose every positive real number, so x becomes positive. Okay, next mod x is minus x, so totally is positive ಆಗಬೇಕು. ಮೈನಸ್ ಎಕ್ಸ್ ಇಸ್ ಪಾಸಿಟಿವ್ ಆಗಬೇಕು. ಆಲ್ರೆಡಿ ಮೈನಸ್ ಇದೆ, ಹಾಗಾದ್ರೆ ಎಕ್ಸ್ ಏನಾಗಲೇಬೇಕು, ನೆಗೆಟಿವ್ ಆಗಬೇಕು. ಅಂದ್ರೆ ಸೊ ಎಕ್ಸ್ ಲೆಸ್ ದ್ಯಾನ್ 0. ಓಕೆ, ಸೊ ಇನ್ನು ನಮ್ಗೆ ರಿಯಲ್ ನಂಬರ್ ಅಲ್ಲಿ ಇನ್ನೊಂದು ಉಳ್ಕೊಂಡಿದೆ, ಯಾವುದು? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಎಲ್ಲಾದ್ರೂ ಒಂದ್ ಕಡೆ ಇನ್ಕ್ಲೂಡ್ ಮಾಡಿ, ಅದನ್ನ ಐದರ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇನ್ಕ್ಲೂಡ್ ಮಾಡಬಹುದು, ಆರ್ ಲೆಸ್ ದನ್ ಆರ್ ಈಕ್ವಲ್ ಟು 0 ಅಲ್ಲೂ ಕೂಡ ಇನ್ಕ್ಲೂಡ್ ಮಾಡಬಹುದು. ಓಕೆ, ಸೊ ನಾವು f of x is x greater than or equal to 0. f of x is minus x less than 0. ಓಕೆ, ಇಲ್ಲಿ ನೋಡಿ, ಸೊ ಲಿಮಿಟಿಂಗ್ ವ್ಯಾಲ್ಯೂ ತಗೋಬೇಕಾದ್ರೆ ಯಾವ್ದಾದ್ರು ಒಂದನ್ನು ತಗೊಳಕ್ಕಾಗಲ್ಲ. ಇಲ್ಲಿವರೆಗೂ ಏನ್ ಡಿಸ್ಕಸ್ ಮಾಡಿದ್ವಿ, ಲಿಮಿಟ್ f of x as x tends to a ಅಂತ. ಇಂಥ ಕೇಸಸ್ ಗಳಲ್ಲಿ ತಗೊಳ್ಲಿಕ್ಕೆ ಬರಲ್ಲ, ಯಾಕೆಂದ್ರೆ ಎರಡೂ ಕೇಸಲ್ಲಿ ಫಂಕ್ಷನ್ಸ್ ಇದೆ. ನೀವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಝೀರೋಗೆ ಲೆಫ್ಟ್ ಇಂದ ಅಪ್ರೋಚ್ ಆಗ್ಬೇಕಂದ್ರೆ ಸೊ ಇಸ್ ರೈಟ್ ಇಂದ ಅಪ್ರೋಚ್ ಆಗ್ಬೇಕಂದ್ರೆ ಸೊ y ಇಸ್ ಈಕ್ವಲ್ ಟು ಎಕ್ಸ್ ಇದೆ, y ಇಸ್ ಈಕ್ವಲ್ ಟು ಎಕ್ಸ್. ಲೆಫ್ಟ್ ಇಂದ ಅಪ್ರೋಚ್ ಆಗ್ಬೇಕಂದ್ರೆ y ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಇದೆ. ಕರೆಕ್ಟಾ? ನೀವು ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ನಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡ್ಬೇಕಾದ್ರೆ ಸೊ ವಾಟ್ ಇಸ್ ದ ಫಂಕ್ಷನ್? y ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಲೆಫ್ಟ್ ಇಂದ ಅಪ್ರೋಚ್ ಆಗಬೇಕಾದ್ರೆ ಸೊ ವಾಟ್ ಇಸ್ ದ ಫಂಕ್ಷನ್? y ಇಸ್ ಈಕ್ವಲ್ ಟು ಎಕ್ಸ್. ಇಂಥ ಕೇಸಸ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಎರಡನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಹಾಗಾದ್ರೆ ಎಲ್ ಎಚ್ ಎಲ್, ಸೊ ವಾಟ್ ಇಸ್ ಎಲ್ ಎಚ್ ಎಲ್? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ. ಸೊ ಇಸ್ ಈಕ್ವಲ್ ಟು ವಾಟ್? limit x tends to x tends to a power minus ಅಂದ್ರೆ x takes less than a. Okay, so x tends to 0 minus, so x tends to 0 through the value less than 0. As x tends to 0 through the value less than 0 ಡೊಮೈನ್ ಅನ್ನ ಅಬ್ಸರ್ವ್ ಮಾಡಬೇಕು. ಲೆಸ್ ದ್ಯಾನ್ 0 ಯಾವ ಪಾರ್ಟ್ ಅಲ್ಲಿ ಬರುತ್ತೆ? ಇಸ್ ದ ಲೆಸ್ ದ್ಯಾನ್ 0 ಇಲ್ಲಿ ಬರಂಗಿಲ್ಲ, ಅಂದ್ರೆ ಲೆಸ್ ದ್ಯಾನ್ 0 ನೆಗೆಟಿವ್ ರಿಯಲ್ ನಂಬರ್. ಸೊ ಇಲ್ಲಿ ಓನ್ಲಿ ಪಾಸಿಟಿವ್ ರಿಯಲ್ ನಂಬರ್ ಇದೆ ಮತ್ತೆ 0 ಇದೆ. ಹಾಗಾದ್ರೆ ಇಲ್ಲಿ ಸೊ ಲೆಸ್ ದ್ಯಾನ್ 0 ಅಂದ್ರೆ ಏನು? ನೆಗೆಟಿವ್ ರಿಯಲ್ ನಂಬರ್. ಹಾಗಾದ್ರೆ ನೆಗೆಟಿವ್ ರಿಯಲ್ ನಂಬರ್ ಕರೆಸ್ಪಾಂಡಿಂಗ್ ಗೆ ಫಂಕ್ಷನ್ ಏನಿದೆ? ಮೈನಸ್ ಎಕ್ಸ್ ಇದೆ. ಹಾಗಾದ್ರೆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು, ನಾವು ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಏನಾಗುತ್ತೆ? ಸೊ 0. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ 0. ಎಫ್ ಆಫ್ ಎಕ್ಸ್ ಅನ್ನು ಯಾವ ತರ ಚೂಸ್ ಮಾಡಿದೆ ಗೊತ್ತಾಯ್ತಾ? ಸೊ ಎಕ್ಸ್ ಅಪ್ರೋಚಸ್ ಫ್ರಮ್ ಲೆಫ್ಟ್. ಹಾಗಾದ್ರೆ ಸೊ ರಿಯಲ್ ಲೈನ್ ಅಲ್ಲಿ 0 ಇದೆ, ಸೊ ಲೆಫ್ಟ್ ಇಂದ ಅಪ್ರೋಚ್ ಆಗ್ತಿದೀವಿ ಅಂತಂದ್ರೆ ಸೊ ವಾಟ್ ಈಸ್ ದ ಫಂಕ್ಷನ್? y ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್. ಹಾಗಾಗಿ ಸೊ ಎಫ್ ಆಫ್ ಎಕ್ಸ್ ಈಸ್ ಮೈನಸ್ ಎಕ್ಸ್. ನಾವು put x is equal to 0. What is the limiting value? 0. Okay, next right hand limit limit f of x as x tends to a plus, means x tends to a from the value greater than a. Okay, so here a limit x tends to what? X tends to 0 plus, ಅಂದ್ರೆ x approaches from right.
So x approaches from right. So what is the function? What is the function? Nothing but x approaches from right, nothing but positive real number. So what is the function? So f of x is x. X greater than or equal to 0. So what is f of x? Y is equal to x. Therefore, so we choose f of x is x. Now put x is equal to 0. So right hand limit becomes 0. Okay. Next, value of the functions ನೋಡ್ಬೇಕು. Value of the functions. ಹಾಗಾದ್ರೆ ಯಾವ ಫಂಕ್ಷನ್ಸ್ ಬರ್ಕೋಬೇಕಂತಂದ್ರೆ ಸೊ ಇನ್ಕ್ಲೂಡ್ ಎಲ್ಲಿ 0 ಇನ್ಕ್ಲೂಡ್ ಆಗಿದೆ ನೋಡಿ. ಸೊ 0 ಇಲ್ಲಿ ಇನ್ಕ್ಲೂಡ್ ಆಗಿದೆ, ಇಲ್ಲಿ ಇನ್ಕ್ಲೂಡ್ ಆಗಿದೆಯಾ? ಎರಡು ಕೇಸಸ್ ತಗೋಬಹುದಬೇಕಾದ್ರೆ ನೀವು ಯಾವ್ದಾದ್ರು ಒಂದ್ ಕೇಸಸ್ ತಗೋಬಹುದು. ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇನ್ಕ್ಲೂಡ್ ಮಾಡಬಹುದು, ಇಲ್ಲ ಲೆಸ್ ದನ್ ಆರ್ ಈಕ್ವಲ್ ಟು 0 ಇನ್ಕ್ಲೂಡ್ ಮಾಡಬಹುದು. ಎರಡೂ ಕೇಸಲ್ಲಿ ಹಾಕೋಗಿಲ್ಲ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ಇಲ್ಲಿ ಇನ್ವಾಲ್ವ್ ಆಗಿದೆ. ಹಾಗಾಗಿ ಎಫ್ ಆಫ್ 0 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಫ್ ಆಫ್ ಎಕ್ಸ್ ಅನ್ನು ಯಾವ್ದು ಚೂಸ್ ಮಾಡಬೇಕು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅನ್ನ ಚೂಸ್ ಮಾಡಬೇಕು. ಕರೆಕ್ಟಾ? ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಸೊ ಎಕ್ಸ್ ನಾವು ಎಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ನ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಓಕೆ, ಅಂದ್ರೆ ಏನಾಯ್ತು? ಸೊ ಎಫ್ ಆಫ್ 0 is equal to what? 0. So observe here. So value of the function is 0. Right hand limit is 0. So left hand limit is 0. So it means what? Left hand limit exists. Right hand limit exists. Value of the function exists and are equal. And are equal. So this is another definition of continuity. Okay. So therefore mod x is continuous at x is equal to 0. Okay. So it means LHL is equal to what? RHL is equal to what? Is equal to what? Value of the function means f of 0. Right? So therefore f of x is continuous. F of x is continuous at x is equal to 0. F of x is continuous at x is equal to 0. ಸೊ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಂದಾಗ ಇದನ್ನ ಸೊ ಯಾವುದೇ ರೀತಿ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಗ್ರಾಫ್ ಗೊತ್ತಿರುತ್ತೆ. ಸೊ ಮಾಡ್ ಎಕ್ಸ್ ಗ್ರಾಫ್ ಎಲ್ಲೂ ಕೂಡ ಬ್ರೇಕೇಜ್ ಇಲ್ಲ. ಸೊ ದಿಸ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಇಡೀ ರಿಯಲ್ ನಂಬರ್ ಅಲ್ಲೇ ಮಾಡ್ ಎಕ್ಸ್ ಕಂಟಿನ್ಯೂಸ್ ಆಗಿದೆ. ಹಾಗಾಗಿ 0 ನಲ್ಲಿ ಕಂಟಿನ್ಯೂಸ್ ಆಗಲ್ವಾ? ಎಸ್, ಕಂಟಿನ್ಯೂಸ್ ಆಗಿ ಆಗುತ್ತೆ. ಸೊ ಮಾಡ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಓಕೆ, ಅರ್ಥ ಆಗಿದಿಲ್ಲ ಕಂಪ್ಲೀಟ್ ಆಗಿ?